ಅಲ್ಲೇ ಎಲ್ಲರಿಗೂ ನಮ್ಮ ಫ್ಯಾಮಿಲಿಗೆ ಸ್ವಾಗತ ಸುಸ್ವಾಗತ. ಡೇ 10 ಇವತ್ತಿನ ಬ್ಲಾಗ್ ಹೇಗಿದೆ ಅಂತ ನೀವೇ ಹೇಳಿ, ಯಾಕಂದರೆ ಫುಲ್ಲು ನಿದ್ದೆ ಮೂಡಲ್ಲಿದ್ದೀನಿ. ಇವಾಗ ಎದ್ದಿದ್ದೀನಿ, ಸ್ಟಾರ್ಟ್ ಮಾಡ್ತೀನಿ ನೋಡಿ. ಇವತ್ತು ಏನಿಲ್ಲ, ಕೆಲಸ ಕಡಿಮೆ ಇದೆ, ಎಲ್ಲ ಮುಗಿಸ್ಕೊಂಡು ಈಸಿಯಾಗಿ ಬರ್ತೀನಿ. ಸ್ಮೈಲ್ ನೋಡಿ, ಖುಷಿ ಪಡಿ, ಆನಂದ ಪಡಿ. ಇಲ್ಲಿಂದ ಸೀದಾ ಬಸ್ ಸ್ಟಾಪ್ ಕಡೆ ನಡ್ಕೊಂಡು ಹೋಗ್ತಾನೇ ಇದ್ದೀನಿ. ಯಾಕಂದರೆ ಇನ್ನೂ ಬರೋದು ನಮ್ಮ ಹನುಮಂತರ ಜನ ಲೇಟು, ಅದಕ್ಕೆ ಒಂದು ವೀಡಿಯೋ ಆಗಲಿ ಅಂದ್ಬಿಟ್ಟು ವೀಡಿಯೋ ಮಾಡ್ತಾನೇ ಇದ್ದೀನಿ. ವೀಡಿಯೋದಲ್ಲಿ ತುಂಬ ಏನು ಹೇಳೋಕ್ಕೆ ಹೋಗಲ್ಲ. ಇದೇ ನಮ್ಮೂರು. ಊರ ಹೆಸರು ಬಂದು ಕುಪ್ಪೆಮಳ ಅಂತ. ನಾನಿರೋದು ಬಂದು ಮಾಗಡಿ ತಾಲೂಕು, ಸೋಲೂರು ಹೋಬಳಿ, ಕುಪ್ಪೆಮಳ ಗ್ರಾಮ. ಇದರಲ್ಲಿ ನಾನಿರೋದು. ಇಲ್ಲಿಂದ ನಾನು ಬೆಂಗಳೂರಿಗೆ ಕೆಲಸಕ್ಕೆ ಹೋಗ್ತೀನಿ. ಅದು ಎಲ್ಲಿ ಅಂದರೆ ನಂದಿನಿ ಲೇಔಟಲ್ಲಿ, ರಾಜ್ಕುಮಾರ್ ಸಮಾಧಿ ಹತ್ರ. ಅಲ್ಲಿಗೆ ಬಂದು ಸರ್ ನಾನು ಸೀದಾ ಕೆಲ್ಸಕ್ಕೆ ಬಂದೆ. ಕೆಲಸದಲ್ಲಿ ಸ್ಕ್ಯಾನ್ ಮಾಡಿಸ್ಬೇಕಾಯ್ತು. ಆಟ ಹತ್ರ ನಿಂತ್ಕೊಂಡೆ. ನಮ್ಮ ಮಾರ್ಷಲ್ನ ತೋರಿಸ್ತೀನಿ ನೋಡ್ರಿ, ಇವರೇ. ನಾನು 43 ವಾರ್ಡಲ್ಲಿ ಕೆಲಸ ಮಾಡ್ತೀನಿ. ಹಿಂಗೆ ಅಂದ್ಬಿಟ್ಟು ಇವತ್ತೆಲ್ಲ ಗುಂಪಲ್ಲಿದ್ದರು. ಸ್ವಲ್ಪ ಲೇಟಾಗಿ ಕೆಲಸ ಸ್ಟಾರ್ಟ್ ಮಾಡಿದೆ. ಬೇರೆ ರೂಟ್ಗೆ ಬೇರೆ ಹಾಕಿದ್ರು. ನಮ್ಮ ರೂಟ್ ಮುಗಿಸ್ಕೊಂಡು ಬೇರೆ ರೂಟ್ಗೂ ಹೋಗಿ ಆ ರೂಟಲ್ಲಿ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಡಿವೈಡ್ ಎಲ್ಲ ಮುಗಿಸ್ಕೊಂಡು ಸೀದಾ ಕೆಲಸ ಮುಗೀತು. ನಮ್ಮ ಮಾಮೂನ ಜೊತೆ ಆಟೋದಲ್ಲಿ ಬರಬೇಕಾಯ್ತು. ಸೀದಾ ಆಟೋ ನೋಡಿದೆ, ಹತ್ಕೊಂಡೆ, ಕೈಕಾಲು ತೊಳ್ಕೊಂಡಿದ್ದೆ. ಮನೆಗೆ ಬಂದರೆ ನೈಟು ನಮ್ಮಪ್ಪ ಕುದೂರಿಂದ ಹೋಗ್ಬಿಟ್ಟು ಮಸಾಲೆ ಪುರಿ ತಂದಿತ್ತು. ನಮ್ಮ ತಮ್ಮ ಬೇರೆ ಒಂದು ಡೈಲಾಗ್ ಹೊಡಿತೀನಿ ಅಂದ. ಅದಕ್ಕೇನು ಹೊಡಿಯಪ್ಪ ನೋಡೋಣ ಅಂದೆ. ಹಾಯ್ ಗಾಯ್ಸ್, ಬೇಪುರಿ ಮಾಡುವ ವಿಧಾನ: ತಟ್ಟೆನ ಇಟ್ಟಾಕಿ, ಪೂರಿನ ಎತ್ತಾಕಿ, ಮಸಾಲೆನ ಹುಯ್ದಾಕಿ, ಆಮೇಲೆ ಕಲ್ಸಾಕಿ, ಆಮೇಲೆ ತಿಂದಾಕಿ. ಇಷ್ಟು ಹೇಳ್ತಾ ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತೀನಿ. ಬಾಯ್.